ಮಸ್ಕಿಗಿರಿ ತಾಲೂಕಿನ ವರಕನಹಳ್ಳಿ ಗ್ರಾಮದ ನಿವಾಸಿಗಳು ದೇವಸ್ಥಾನಕ್ಕಂತೇಳಿ ಕಿಸಿ ಶಾಪುರ ತಾಲೂಕಿನ ಮದ್ರಿಕೆಯಲ್ಲಿ ಹೋಗೋ ಸಂದರ್ಭದಲ್ಲಿ ಒಂದೇ ಗ್ರಾಮದಲ್ಲಿರ್ತಕ್ಕಂಥ ಸುಮಾರು ರಸ್ತೆ ಅಪಘಾತದಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಸುಮಾರು 7 ಜನ ಏನದ, ಕೆಲವು ಜನ ಅದೇ ಸ್ಥಳದಲ್ಲೇ ಮೃತಪಟ್ಟರು, ಕೆಲವು ಜನ ಆಸ್ಪತ್ರೆಗೆ ಬಂದ ಮೇಲೆ ಮೃತಪಟ್ಟರು. ಆದರೆ ಏನದ, ಇದಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಗದಿ ಬೇಕಂತಕ್ಕಂಥ ಮನವಿ ಸಲ್ಲಿಸಿದರು. ಆದರೂ ಕೂಡ ಏನಾದಂದ್ರೆ ಯಾವುದು ಏಪ್ರಿಲ್ 10ನೇ ತಾರೀಕು ಆಗಿರ್ತಕ್ಕಂಥದ್ದು. ಇದು ಆದ್ಮೇಲೆ ಪರಿಹಾರ ಆಗಲಿ. ಇವು ಕುಟುಂಬಸ್ಥರೆಲ್ಲ DCFಗೆ ಹೋಗಿ ಭೇಟಿ ನೀಡಿದಾಗ 2/7 ಯಾವುದು ಜುಲೈ 2ನೇ ತಾರೀಕಿನಂದು ಮುಖ್ಯಮಂತ್ರಿಯಿಂದ ಯಾವುದೇ ಪ್ರಸ್ತಾವನೆ ಇಲ್ಲದೆ ಯಾವುದೇ ಇಲ್ಲದೆ ಪರಿಹಾರ ಕೊಡೋಕ್ಕಲ್ಲ, ಜಿಲ್ಲಾ ಆಡಳಿತದಿಂದ ಅಲ್ಲೇ ಕೂತು ಏನಾದರೂ ಬಗೆಹರಿಸಿ ಕಳಿಸಿ ಅಂತೇಳಿ ಇಂಬರ ಕಳಿಸಿರ್ತಕ್ಕಂಥದ್ದು. ಯಾವುದು ಕುಟುಂಬಸ್ಥರಿಗೆ ಗೊತ್ತಾದ ತಕ್ಷಣ ನನ್ನ ಹತ್ರ ಬಂದರು. ನಾವೇನಾದ ಈ ಹಿಂದೆ ನೀವು ಗಣಪುರ ಆದಿತ್ಯ ರಸ್ತೆ ಅಪಘಾತ ಆದಾಗ ಬಡವರಿಗೆ ಪರಿಹಾರ ಮಾಡಿದ್ದೀರಿ, ಇದು ನಮಗೂ ಕೂಡ ಇದು ಮಾಡಿಸ್ಬೇಕಂತಕ್ಕಂಥದ್ದು ಗ್ರಾಮಸ್ಥರು ಬಂದಾಗ ನಾವು ತಕ್ಷಣ ಏನದ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಚೆನ್ನರೆಡ್ಡಿ ಪಾಟೀಲ್ ತುನ್ನೂರು ಸರ್ಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪ ದಕ್ಷಿಣಪುರ ಸರ್ಗೆ ದೂರವಾಣಿ ಮುಖಾಂತರ ಕರೆ ಮಾಡೋದ್ರ ಮುಖಾಂತರ ಏನದ, ಸರ್ ಇವು ಕಡು ಬಡವರಾರ ಪೂರ ಏನದಂದ್ರೆ ಕೂಲಿ ಮಾಡ್ತಾರೆ, ಹಂಗಾಗಿ ಇಂಥದ್ದು ಏನಾದ್ರು ಈಗಾಗಲೇ ಕೆಲವರು ಏನೋ ಆಸ್ಪತ್ರೆಯಿಂದ ತೋರಿಸಿ ಸಾಕಷ್ಟು ಖರ್ಚು ಹಾಕಿ ಕೈ ಸಾಲ ಮಾಡಿ ಭಾಳಷ್ಟು ನೊಂದದರ. ತಕ್ಷಣ ತಾವು ಮನಸ್ಸು ಮಾಡಿದ್ರೆ ಈ ಹಿಂದೆ ಗಣಪುರದಲ್ಲಿ ಮಾಡಿದಾಗ ನಿಮ್ಮ ಸರ್ಕಾರ ಇದ್ದಾಗೆ ಕೂಡ ಅವರು ಪರಿಹಾರ ಸಿಕ್ಕಿತ್ತು, ಇದನ್ನು ಕೂಡ ಪರಿಹಾರ ಮುಟ್ಸ್ತಕ್ಕಂಥ ಕೆಲಸ ಮಾಡ್ಬೇಕಂತಕ್ಕಂಥದ್ದು ನಾವು ಮನವಿ ಮಾಡಿದಾಗ ತಕ್ಷಣ ಅವರು ಸ್ಪಂದಿಸಿ ಯಾವುದು ಜುಲೈ 9ನೇ ತಾರೀಕು ಇವರು ನನ್ನ ಹತ್ರ ಬಂದರು. ಜುಲೈ 10ನೇ ತಾರೀಕಿಗೆ ಶಾಸಕರು ಸಚಿವರು ಮುಖ್ಯಮಂತ್ರಿ ನೇರವಾಗಿ ಭೇಟಿ ನೀಡಿ ಲಿಖಿತ ಲೆಟರ್ ಹೆಡ್ ಬೆಲೆ ನೀಡಿಕೆಸಿ ಅವತ್ತೇ ಮುಖ್ಯಮಂತ್ರಿ ಕಡೆಯಿಂದ 2 ಲಕ್ಷ ರೂಪಾಯಿ ತಲಾ 2 ಲಕ್ಷ ರೂಪಾಯಿ ಘೋಷಣೆ ಮಾಡಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ನನ್ನ ಮನವಿಗೆ ಸ್ಪಂದಿಸಿರ್ತಕ್ಕಂಥ ಶಾಸಕರಿಗೆ ಮತ್ತು ಸಚಿವರಿಗೆ ಮತ್ತು ಗ್ರಾಮಸ್ಥರಿಂದ ನನ್ನ ಕಡೆಯಿಂದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಬಡವರಿಗೆ ಸ್ವಲ್ಪ ಆಸರ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಚೆನ್ನರೆಡ್ಡಿ ಸಾಹೇಬರು ಇದು ಗೊತ್ತಿಲ್ಲ, ಕಂಟಿನ್ಯೂ ಅವರೇ ಬಂದಿದ್ದಾರೆ. ನೀವು ಇವತ್ತು ಫೋನ್ ಮಾಡಿದ್ರೆ ಭಾಳ ಖುಷಿ ಆಯ್ತು. ಬಂದು ಭೇಟಿಯಾಗ ನೋಡಿದೆ ಪಾಪ ಅಷ್ಟು ಮಾಡಲ್ಲ. ಒಬ್ಬ ಗಡ್ಡಿಗಿಲ್ಲಿ ರಿಬ್ಬು ಮುಗಿದವ ಕುಂದ್ರವಳು ನಿಂದ್ರವಳು ಉಸಿರಾಡಿದ್ರು ಏನಾಗಬೇಕಿತ್ತು. ನಮ್ ದೇವ್ರು ಯಾಕೆ ಕುಳಿಸಿದಪ್ಪ ಅವ್ರ ಸಣ್ಣ ಕರ್ಕೊಂಡು ಸೈನ್ ಇಲ್ಲ ಅಂತ ಅಂದ್ಬಿಟ್ಟು ನಮ್ಗೆ ಭಾಳ ಇದು ಅನಿಸ್ತು. ಪಾಪ ಇಷ್ಟೆಲ್ಲ ಅದ, ಇವಾಗ ಏನೋ ಆಗ್ಬೇಕಂತ ಹೇಳಿ ಮತ್ತೆ CM ಆಫೀಸ್ ಆಕ್ಚುಲಿ ಇದು ಇಂಬರ ಬರ್ತಿ ಕ್ಲೋಸ್ ಮಾಡಕ್ಕೆ ಇದು ಮಾಡಿದ್ರು. ಖುದ್ದಾಗಿ ದಕ್ಷಿಣಪುರ ಸಾಹೇಬರು ಮತ್ತೆ ಇವ್ರು ಖುದ್ದಾಗಿ ಹೋಗಿ ಭೇಟಿ ನೀಡಿ ಅವತ್ತೇ ಲೆಟರ್ ಕೊಟ್ಟರು. ಹನುಮಂತ ಸಾಹೇಬ್ ಬಂದು 2 ದಿವಸ ಲೆಟರ್ ಕೊಟ್ಟು ಮತ್ತೆ ಅವರು ನಾವು ಫೋನ್ ಮಾಡೋದು ಅವ್ರ ಸಲ ಬೇರೆ ಸಲ ಎಂದೂ ಫೋನ್ ಮಾಡಿಲ್ಲ. ಇದು ಇವ್ರಿಗೆ ಒಂದು ಆಗಲಿ ಅನುಕೂಲ ಆಗಲಿ ಅಂತ ಹೇಳಿ ಕಂಟಿನ್ಯೂ ಬೆನ್ನೈತೆ Yes. Sorry. Please. ತಿಂಗಳ ಬರಂತ ಅವು ಏನಂತಾವ ಕಾಲು ಫ್ರಾಕ್ಚರ್ ಹಾಕಿ ಸದಾಗಿ ಅವ್ರಿಗೆ ಇವಾಗ ಅವ್ನ ಕಾಗದ ಪತ್ರ ತೊಗೊಂಡ್ಕೇಸಿ ನೀವು ತೊಗೊಂಡ್ ಕರ್ಕೊಂಡ್ ಬಂದ್ಬಿಡು ಸರ್ ಹೇಳ್ತಾರ ಅವ್ರು ಹೇಳಿಕೆ ಮಾಡಿ ಅದು ಹೇಳಿಕೆ ಸರಿ ಮಾಡಿ. ಕೆಲವು ತಿಂಗಳ ಹಿಂದೆ ಶಾಪುರ ತಾಲೂಕಿನ ಮದ್ರಿಕೆ ಕ್ರಾಸ್ ಹತ್ರ ಒಂದು ಅಪಘಾತ ಆಗಿತ್ತು. ಅಪಘಾತದಲ್ಲಿ ಆದಂತಕ್ಕಂಥ ಕೆಲವೊಂದು ಕುಟುಂಬಗಳಿಗೆ ಯಾವುದೇ ತರಹದ ಪರಿಹಾರವನ್ನು ಕೊಟ್ಟಿರಲಿಲ್ಲ. ಸರ್ಕಾರದಿಂದ ಪರಿಹಾರ ಕೊಡ್ತಾರೆ ಅಂತ ಹೇಳಿ ನಾವು ಭರವಸೆಯಲ್ಲಿ ಇದ್ದೀವಿ. ಯಾವುದೇ ತರಹದ ಪರಿಹಾರ ಕೊಡಲಿಲ್ಲ. ಅದಾಗಿ ನಾವು ಏನು ಮಾಡಿದ್ವಿ, DCFಗೆ ಹೋಗಿ ಕೇಳಿದ್ದೀವಿ. ಕೇಳಿದ ನಂತರ ಅಲ್ಲಿ ಹೇಳಿದ್ರು ನಮಗೆ ಯಾವುದೇ ಥರದ ಪರಿಹಾರ ಬರೋದಿಲ್ಲಪ್ಪ ಅಂತ ಹೇಳಿದ್ರು. ಈ ಥರದ ಒಂದು ಇಂಬರವನ್ನು ಬರೆದು ಹಾಕ್ಯಾರಪ್ಪ ಅಂತ ಹೇಳಿದ್ರು. ಅಂದಾಗ ನಾವು ಏನು ಮಾಡಿದ್ವಿ, ಈ ಥರ ನಮ್ಮ ಊರಿನ ಪಕ್ಕದಲ್ಲಿ ಗಣಪುರ ಅಂತ ಆ ಊರಲ್ಲಿ ಇದೇ ಥರ ಘಟನೆ ನಡೆದಿತ್ತು. ಆ ಘಟನೆ ನಡೆದವರಿಗೆ ನಡೆದಂಥ ಕುಟುಂಬಗಳಿಗೆ ಪರಿಹಾರ ಕೊಟ್ಟಿದ್ದಾರೆ ಅಂತ ಕೇಳಿದ್ವಿ. ಆ ಪರಿಹಾರ ಕೊಡಿಸಿದವ್ರು ಯಾರಂತ ಹೇಳಿದ್ರೆ ಉಮೇಶ್ ಸರ್ ಅವರು ಕೊಡಿಸಿದಾರೆ ಅಂತ ಹೇಳಿದ್ರು. ನಾವು ಕೂಡ ಅವ್ರ ಹತ್ರ ಹೋಗಿದ್ದೀವಿ, ಅವ್ರ ಹತ್ರ ಕೇಳಿದ್ದೀವಿ,
ಸರ್ ಈ ಥರ ನಮ್ಮದೊಂದು ಘಟನೆ ಆಗಿದೆ ಅಂತ ಹೇಳಿದಾಗ ಅವರು ಕೂಡ ನಮ್ಮ ಕಷ್ಟವನ್ನು ಕೇಳಿ ಕೇಸಿಂದ ಆಗಲೇ ಡಿ ಸಿ ಆಫೀಸ್ಗೆ ಭೇಟಿ ಮಾಡಿ ಕೇಸಿಂದ ತಿರುಗಿ ಮರದಿಂದಲೇ ಅವರೆಲ್ಲ ಡಿ ಸಿ ಆಫೀಸ್ಗೆ ಭೇಟಿ ಕೊಟ್ಟ ಕೇಸಿಂದ ಅಲ್ಲಿಂದ ಒಂದು ಲೆಟರ್ ತೊಗೊಂಡು ಕೇಸಿಂದ ಡಿ ಸಿ ಆಫೀಸಿಂದ ಸಚಿವರಾದಂಥ ಚಂದ್ರರೆಡ್ಡಿ ಪಾಟೀಲ್ ಸರ್ ಹತ್ರ ಹೋಗಿ ಕೇಸಿಂದ ಅವ್ರು ಕೂಡ ಮಾತಾಡಿ ಕೇಸಿಂದ ಅಲ್ಲಿಂದ ಶಾಪುರ ತಾಲೂಕಿನ ಸಚಿವರಾದಂಥ ಶರಣಬಸಪ್ಪ ಸರ್ ಅವ್ರಿಗೂ ಭೇಟಿ ಕೊಟ್ಟ ಕೇಸಿಂದ ಇವ್ರಿಗೆಲ್ಲರಿಗೂ ಭೇಟಿ ಕೊಟ್ಟು ಸರ್ ಅವರು ಇದೊಂದು ಪತ್ರ ತಗೊಂಡು CMಗೆ ಕಳಿಸಿ ಕೇಸಿಂದ ಅಲ್ಲಿಂದ ಅವರ ಒಂದು ಘೋಷಣೆ ಒಂದು ಪತ್ರವನ್ನು ವಾಪಸ್ ಕಳಿಸಿದ್ದಾರೆ. ಈ ಥರ ಒಂದು ಆದಂಥ ಕೆಲವು ದಿನಗಳ ನಂತರ ಸಚಿವರಾದಂಥ ಶರಣಬಸಪ್ಪ ಸರ್ ಅವರು ಮತ್ತು ಚಂದ್ರರೆಡ್ಡಿ ಪಾಟೀಲ್ ಸರ್ ಅವರು ಮನೆಗೆ ಬಂದು ನಮ್ಮ ಊರಿಗೆ ಬಂದು ಮನೆಗೆ ಬಂದ ಕೇಸಿಂದ ಚೆಕ್ಗಳನ್ನು ವಿತರಿಸಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ತಾಯಪ್ಪ ವರ್ಕನಹಳ್ಳಿ.